ಇದು ಅಷ್ಟವಿಧ ಪರೀಕ್ಷಾ ಅಂತ ಹೇಳಿ ಹಿಂದೆ ಆಚಾರ್ಯದವರು ನಮ್ಗೆ ಹೆಂಗೆ ಅಷ್ಟವಿಧ ನಮ್ಮ ಶರೀರವನ್ನು ಹೆಂಗೆ ಪರೀಕ್ಷಿಸ್ಬೇಕು, ರೋಗಿಯ ಪರೀಕ್ಷೆ ಹೆಂಗೆ ಮಾಡ್ಬೇಕು ಅಂತ ನಮ್ಗೆ ತಿಳಿಸ್ಕೊಟ್ಟಿರೋಂಥದ್ದು. 8 ಸ್ಥಾನಗಳನ್ನ ನಮ್ಮ ಶರೀರದಲ್ಲಿ ನಾವು ಡಯಾಗ್ನೋಸ್ ಮಾಡ್ಲಿಕ್ಕೋಸ್ಕರ ಎಕ್ಸಾಮಿನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದ್ರಲ್ಲಿ ಒಂದು ಅಂದ್ರೆ ನಾಡಿ ಪರೀಕ್ಷೆ. ನಾಡಿ ಪರೀಕ್ಷೆ ಅಂದ್ರೆ ನಮ್ದು ಕೈಯಲ್ಲಿ ಹಿಂಗೆ ಇಟ್ಬಿಟ್ಟು ವಾತ ಪಿತ್ತ ಕಫ ಅಂತ ಬರುತ್ತೆ. ಬಲಗೈಯಲ್ಲಿ ಇಡ್ಬೇಕಾಗತ್ತೆ, ಹೆಂಗಸರಿಗೆ ಎಡಗೈ, ಪುರುಷರಿಗೆ ಬಲಗೈ ಅಂತ ಹೇಳಿ. ಸೊ ಹೀಗೆ ಇಟ್ಟು ವಾತ ಪಿತ್ತ ಕಫ ಅಂತ ಪೊಸಿಷನ್. ಸೊ ಇಲ್ಲಿ ಬರುವ ನಾಡಿಯ ಮುಖಾಂತರ ಇಲ್ಲಿ ಬರ್ದಿದ್ದಾರೆ, ನಾಡಿಯದ್ದು ಚಲನೆಯನ್ನು ನೋಡ್ಕೊಂಡು ಯಾವ ದೋಷ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ ಪರೀಕ್ಷೆ ಮಾಡುವ ವಿಧಾನ. ಅದಾದ್ಮೇಲೆ ನೆಕ್ಸ್ಟ್ ಬರುದು ಜಿಹ್ವಾ ಪರೀಕ್ಷೆಗೆ. ಜಿಹ್ವಾ ಅಂದ್ರೆ ನಮ್ದು ನಾಲಿಗೆ ಪರೀಕ್ಷೆ. ನಾಲಿಗೆ ಪರೀಕ್ಷೆಯಲ್ಲೂ ನಾಲಿಗೆಯದ್ದು ಟೆಕ್ಸ್ಚರ್ ನೋಡ್ಕೊಂಡ್ಬಿಟ್ಟು ವಾತ ದೋಷ, ಪಿತ್ತ ದೋಷ, ಕಫ ದೋಷ ಏರುಪೇರಾಗಿದೆಯಾ ನಮ್ಮ ಶರೀರದಲ್ಲಿ ಅಂತ ಪರೀಕ್ಷೆ ಮಾಡುವಂತಹ ವಿಧಾನ. ಅದಾದ್ಮೇಲೆ ಸ್ಪರ್ಶ ಪರೀಕ್ಷೆ ಅಂತ ಹೇಳಿ, ಸ್ಪರ್ಶ ಪರೀಕ್ಷೆ ಅಂದ್ರೆ ಶರೀರವನ್ನು ಮುಟ್ಟಿ ಶರೀರದ ಪರೀಕ್ಷೆಯನ್ನ ಮಾಡುವಂತದ್ದು. ಇದರಲ್ಲಿ ನಮ್ಮ ಶರೀರದ ಉಷ್ಣಾಂಶ, ದೊರಗು ಅಥವಾ ಎಣ್ಣೆಮಯ ಯಾವ ತರ ಇರುತ್ತೆ ಇದನ್ನ ನೋಡಿಕೊಂಡು ಶರೀರದಲ್ಲಿ ಏನಾದ್ರೂ ದೋಷಗಳು ಏರುಪೇರಾಗಿದ್ಯಾ, ಯಾವ್ದಾದ್ರು ರೋಗ ಇದೆಯಾ ಅಂತ ಹೇಳಿ ನಾವು ಡಯಾಗ್ನೋಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ರೆ ಮಲ ಪರೀಕ್ಷೆ. ಮಲ ಪರೀಕ್ಷೆ ಅಂದ್ರೆ ನಮ್ದು ಸ್ಟೂಲ್ ಎಕ್ಸಾಮಿನೇಷನ್. ಆಯುರ್ವೇದದ ಪ್ರಕಾರ ವಾತ ದೋಷ, ಪಿತ್ತ ದೋಷ, ಕಫ ದೋಷದಲ್ಲಿ ಏನು ಸಂತುಲನ ವ್ಯತ್ಯಾಸ ಆಗಿದೆಯಾ ಅಂತ ನಮ್ಮ ಮಲವನ್ನು ನೋಡಿ ನಮ್ಗೆ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಇದನ್ನ ಪೇಷಂಟ್ ಹತ್ರ ಕೇಳ್ಬೇಕು. ಗಟ್ಟಿ ಬಂದ್ರೆ, ಆಡಿನ ಮಲದ ತರ ಬಂದ್ರೆ ನಾವು ವಾತದೋಷ ಜಾಸ್ತಿ ಆಗಿದೆ ಇಲ್ಲಿದೆ ಇದು. ಹಾಗೇನೆ ಪಿತ್ತ ಅಂದ್ರೆ ಹಳದಿ ಬಣ್ಣ, ಸ್ವಲ್ಪ ಸ್ಮೆಲ್ ಜೊತೆ ಎಲ್ಲ ಬರುತ್ತೆ. ಕಫ ಅಂದ್ರೆ ಲೂಸ್ ಬರುತ್ತೆ. ಸೊ ಇದ್ರ ಮುಖಾಂತರ ನಮ್ಮ ಶರೀರದಲ್ಲಿ ಯಾವ ದೋಷ ಏರುಪೇರಾಗಿದೆ ಅಂತ ತಿಳ್ಕೊಬಹುದು. ಅದಾದ್ಮೇಲೆ ದೃಕ್ ಪರೀಕ್ಷೆ ಅಂದ್ರೆ ಕಣ್ಣಿನ ಪರೀಕ್ಷೆ ಮಾಡೋದು. ಕಣ್ಣಿನ ಕಲರ್ ನೋಡ್ಕೊಂಡ್ಬಿಟ್ಟು ವಾತ ಪಿತ್ತ ಕಫವನ್ನ ನಾವು ಡಯಾಗ್ನೋಸ್ ಮಾಡ್ತೀವಿ, ಅಥವಾ ನಿಮ್ಗೆ ಯಾವ ದೋಷದ ರೋಗ ಬಂದಿದೆ ಅಂತ ಡಯಾಗ್ನೋಸ್ ಮಾಡ್ತೀವಿ. ನೆಕ್ಸ್ಟ್ ಮೂತ್ರ ಪರೀಕ್ಷೆ. ಮೂತ್ರ ಪರೀಕ್ಷೆಯಲ್ಲಿ ಮೂತ್ರದ ಕಲರ್ ನೋಡ್ಬಿಟ್ಟು ಯಾವ ದೋಷ ಅಂತ ನೋಡುದು. ಹಾಗೆಯೇ ಈಗ ಶುಗರ್ ರೋಗ ಅಂತ ಹೇಳ್ತೀವಲ್ಲ, ಏನು ನಾವು ಮಧುಮೇಹ ರೋಗಿಗಳಿಗೆ, ಈಗ ಮೂತ್ರ ಆದ್ಮೇಲೆ ಅಲ್ಲಿ ಇರು ಎಲ್ಲ ಬಂತು ಅಂತಾದ್ರೆ ಮೂತ್ರದ್ದು ಅಸಿಡಿಟಿ ಬದಲು ಅದು ಸಿಹಿ ಅಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗೇನೆ ಇನ್ನು ಸ್ವಲ್ಪ ಪರೀಕ್ಷೆಗಳಿದಾವೆ, ತೈಲ ಬಿಂದು ಪರೀಕ್ಷೆ ಅಂತಳೆಲ್ಲ ಇದ್ದಾವೆ. ಸ್ವಲ್ಪ ಜಾಸ್ತಿ ಟೆಕ್ನಿಕಲ್ ವರ್ಷನ್ಸ್ ಅವುಗಳು. ಆಯುರ್ವೇದದಲ್ಲಿ ಆತರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಶಬ್ದ ಪರೀಕ್ಷೆ. ನಮ್ಮ ಶಬ್ದವನ್ನು ನೋಡ್ಕೊಂಡ್ಬಿಟ್ಟು ಅಂದ್ರೆ ಹೋರ್ಸ್ನೆಸ್ ಅಥವಾ ಅದ್ರದ್ದು ಯಾವ್ದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಥವಾ ಕರ್ಕಶ ಶಬ್ದ ಬರುತ್ತೆ, ಇದ್ರ ಮುಖಾಂತರ ನಾವು ದೋಷ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬಹುದು. ಲಾಸ್ಟಿಗೆ ಆಕೃತಿ ಪರೀಕ್ಷೆ. ಆಕೃತಿ ಪರೀಕ್ಷೆ ಅಂದ್ರೆ ಶರೀರದ ಸಮನ್ವಯ ಹೆಂಗಿದೆ, ಕಾಂಪೋಸಿಷನ್ ಹೆಂಗಿದೆ ಅಂತ ನೋಡ್ಕೊಳ್ಳುವಂಥದ್ದು. ಕಾಂಪ್ಯಾಕ್ಟ್ನೆಸ್. ಸಪೂರ ಇರ್ತಾರೆ ಕೆಲವರು, ಎಷ್ಟು ತಿಂದ್ರು ದಪ್ಪನೇ ಆಗಲ್ಲ, ಕೆಲವರು ಸ್ವಲ್ಪ ತಿಂದ್ರು ದಪ್ಪ ಆಗ್ತಾರೆ, ಅಥವಾ ಮಧ್ಯಮ ಬಾಡಿ ಇರತ್ತಾ, ಇದನ್ನ ನೋಡ್ಕೊಂಡ್ಬಿಟ್ಟು ಈ ಪರೀಕ್ಷೆ ಮಾಡುವಂತದ್ದು. ಸೊ ಇದಕ್ಕೆ ನಾವು ಅಷ್ಟವಿಧ ಪರೀಕ್ಷೆ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಅಷ್ಟ ಸ್ಥಾನ ಪರೀಕ್ಷಾ ಅಂತ ಕರಿತೇವೆ.